ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತೊಡಕು ಸಂಭ್ರಮದ ಸಂದರ್ಭದಲ್ಲೇ ಈ ಮಾಂಸಕ್ಕಾಗಿ ಜನ ಮುಗಿ ಬೀಳ್ತಿದ್ದಾರೆ. ಮಟನ್ ಚಿಕನ್ ಎಲ್ಲ ಕೊಂಡ್ಕೊಂಡು ಹೋಗ್ಬೇಕು ಅಂತ ಮಟನ್ ಸ್ಟಾಲ್ಗಳ ಮುಂದೆ ಜನರ ಕ್ಯೂ ಅಂತೆ. ರಾಜ್ಯದಾದ್ಯಂತ ಯುಗಾದಿ ಹೊಸ ತೊಡಕು ಸಂಭ್ರಮ ಮನೆ ಮಾಡಿದೆ. ಚಿಕನ್ ಮಟನ್ಗಾಗಿ ಕ್ಯೂ ನಿಂತಿದ್ದಾರಂತೆ ಸಿಲಿಕಾನ್ ಸಿಟಿ ಮಾಂಸ ಪ್ರಿಯರು. ಮೈಸೂರು ರಸ್ತೆಯ ಪಾಪಣ್ಣ ಮಟನ್ ಅಂಗಡಿ ಮುಂದೆ ಜನರ ಕ್ಯೂ ನೋಡೋದಕ್ಕೆ ಸಿಗ್ತಾ ಇದೆ. ಕೆಜಿ ಮಟನ್ಗೆ 900 ರೂಪಾಯಿ, ಚಿಕನ್ಗೆ 300 ರೂಪಾಯಿ ಕೊಟ್ಟು ಕೂಡ ಕೊಂಡ್ಕೊಳ್ತಿದ್ದಾರಂತೆ ಜನ. ಮಟನ್ ಚಿಕನ್ ಸ್ಟಾಲ್ ಮಾಲೀಕರಿಗೆ ಭರ್ಜರಿ ವ್ಯಾಪಾರ ಆಗ್ತಾ ಇದೆ. ಹೊಸ ತೊಡಕು ದಿನ ಭರ್ಜರಿ ವ್ಯಾಪಾರ ಬಿಡಿ, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಅಂಗಡಿ ಮುಂದೆ ಕ್ಯೂ ನಿಂತ್ಕೊಂಡು ಚಿಕನ್ ಮಟನ್ ತಗೊಂಡು ಹೋಗ್ತಿದ್ದಾರಂತೆ ಜನ. ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅನ್ಕೊಳ್ತೀನಿ ಇವತ್ತು, ಬಟ್ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ. ಮಾಂಸ ಪ್ರಿಯರು ಮನೆಯಲ್ಲಿ ಚಿಕನ್ ಮಟನ್ ಮಾಡಲೇಬೇಕಲ್ಲ ಹಬ್ಬ ಅನ್ನೋ ಕಾರಣಕ್ಕೆ ತಗೊಂಡು ಹೋಗೋದಕ್ಕೆ ಮಟನ್ ಸ್ಟಾಲ್ ಮುಂದೆ, ಪಾಪಣ್ಣ ಮಟನ್ ಸ್ಟಾಲ್ ಮುಂದೆ ನಿಂತಿರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಯುಗಾದಿ ಹಬ್ಬದ ಮಾರನೇ ದಿನ ಮಾಂಸಾಹಾರ ಸೇವಿಸುವುದು ಸರ್ವೇಸಾಮಾನ್ಯ. ಇಂದು ಯುಗಾದಿ ಹಬ್ಬದ ಮಾರನೇ ದಿನದ ಆಗಿರುವುದರಿಂದ ಚಿಕನ್ ಮತ್ತು ಮಟನ್ ಅಂಗಡಿಗಳ ಮುಂದೆ ಜನರು ಕ್ಯೂ ನಿಂತಿದ್ದಾರೆ. ಸದ್ಯ ನಾನು ಮೈಸೂರು ರಸ್ತೆಯ ಪಾಪಣ್ಣ ಮಾಂಸದ ಅಂಗಡಿ ಮುಂಭಾಗ ಇದ್ದೇನೆ. ಇಲ್ಲಿ ಮಟನನ್ನು ಖರೀದಿ ಮಾಡಲು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಇದೇ ರೀತಿ ದೃಶ್ಯವನ್ನು ಕಾಣ್ತಾ ಇದೆ. ಸದ್ಯ ಪಾಪಣ್ಣ ಮಾಂಸದ ಅಂಗಡಿ ಮುಂಭಾಗ ಇದು ಈ ದೃಶ್ಯವಾಗಿದೆ. 1 ಕೆಜಿ ಮಟನ್ಗೆ ಸುಮಾರು 900 ರೂಪಾಯಿಗೆ ಖರೀದಿ ಮಾಡಲು ಜನರು ಮುಂದಾಗಿದ್ದಾರೆ. ಇನ್ನು ನಿನ್ನೆ ಯುಗಾದಿ ಹಬ್ಬದ ನಿಮಿತ್ತವಾಗಿ ಹೋಳಿಗೆಯನ್ನು ಖರೀದಿ ಮಾಡಲು ಜನರು ಕ್ಯೂ ಅಲ್ಲಿ ನಿಂತಿದ್ರು. ಆದರೆ ಇವತ್ತು ಹೊಸ ತೊಡಕು ಇರುವುದರಿಂದ ಮಾಂಸ ಖರೀದಿ ಮಾಡಲು ಮುಂದಾಗಿದ್ದಾರೆ, ಕ್ಯೂನಲ್ಲಿ ನಿಂತಿದ್ದಾರೆ. ಹಾಗಾದರೆ ಈ ವರ್ಷದ ಮಾಂಸಾಹಾರ ಮಾರಾಟ ಹೇಗಿದೆ ಎಂಬುದಕ್ಕೆ ಪಾಪಣ್ಣ ಮಾಂಸಾಹಾರ ಅಂಗಡಿಯ ಮಾಲೀಕರಾದ ಪಾಪಣ್ಣ ಅವರು ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಈ ವರ್ಷದ ವ್ಯಾಪಾರ ಹೇಗಿದೆ ಸರ್? ಚೆನ್ನಾಗಿದೆ. ಶುಕ್ರವಾರ ಏನೋ ಸ್ವಲ್ಪ ಡೌಟ್ ಇತ್ತು, ಪರವಾಗಿಲ್ಲ, ಚೆನ್ನಾಗಿ ಆಗ್ತಾ ಇದೆ. 1 ಕೆಜಿಗೆ ಎಷ್ಟು ರೂಪಾಯಿ ಖರ್ಚು ಚಾರ್ಜ್ ಮಾಡ್ತಾ ಇದ್ದೀರಿ ಮತ್ತು ಈಗಾಗಲೇ ಎಷ್ಟು ಕೆಜಿಯನ್ನು ಮಾರಾಟ ಆಗಿದೆ ಸರ್? ಈಗ ಮಾರಾಟ ಆಗಿರೋದ್ರ ಬಗ್ಗೆ ಹೇಳೋಕ್ಕಾಗೋದಿಲ್ಲ. ಈಗ ನಾವು ಹಳೆ ದರ ಏನಿತ್ತು ರೇಟು, ಅದೇ ರೇಟು, ಏನು ಹೆಚ್ಚಿಗೆ ಮಾಡಿಲ್ಲ. ಈ ಬಾರಿ ಮಾತ್ರ ಮೊದಲನೇದಾಗಿ ನಾವು ಇದು ಯುಗಾದಿ ಹಬ್ಬಕ್ಕೆ ಏನು ಹೆಚ್ಚಿಗೆ ಮಾಡಿಲ್ಲ. ಸರ್, ಸದ್ಯ ಎಷ್ಟು ಸ್ಟಾಕ್ ಮಾಡ್ಕೊಂಡಿದ್ದೀರಾ ನೀವು? ಸ್ಟಾಕ್ ಇರುತ್ತೆ ನಮ್ಮಲ್ಲಿ, ಕುರಿಗಳು ಬರ್ತಾ ಇರ್ತದೆ, ಸೇಲ್ ಆಗ್ತಾ ರೆಡಿ ಮಾಡಿ ಕೊಡ್ತಾ ಇರ್ತೀವಿ. ಇದಾಗಿತ್ತು ಪಾಪಣ್ಣ ಅವರ ಮಾತು. ನಾವು ಸದ್ಯ ಎಲ್ಲ ಮಟನ್ ಮಾಡೋದಕ್ಕೆ ಕುರಿಗಳನ್ನು ಸ್ಟಾಕ್ ಮಾಡ್ಕೊಂಡಿದ್ದೀವಿ, ಗ್ರಾಹಕರಿಗೆ ಎಷ್ಟು ಬೇಕೋ ಅಷ್ಟು ನೀಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಹಿಂದಿನ ದರ ಹೇಗಿತ್ತು ಈಗ ಕೂಡ ಅದೇ ದರದಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.